ಈ ನಡುವೆ ಜೈಲಿನಲ್ಲಿರ್ತಕ್ಕಂಥ ಪವಿತ್ರ ಗೌಡಗೆ ರಾಜಾತಿಥ್ಯವನ್ನು ಕೊಡಲಾಗ್ತಾ ಇದೆಯಾ? ಈ ಬಗ್ಗೆ ಮಾಹಿತಿ ಬರ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಇವರಿಗೆ ರಾಜಾತಿಥ್ಯ ಅಂತ. ಜೈಲಿನಲ್ಲಿ ಪವಿತ್ರ ಗೌಡಗೆ ರಾಜಾತಿಥ್ಯವನ್ನು ನೀಡುತ್ತಿರೋ ಆರೋಪ ಕೇಳಿಬರ್ತಾ ಇದೆ. ವಿಶೇಷ ಎಂಟ್ರಿಯಲ್ಲಿ ಪವಿತ್ರ ಅವರನ್ನ ಭೇಟಿ ಮಾಡ್ತಾ ಇದ್ದಾರಂತೆ ಕುಟುಂಬಸ್ಥರು. ಹಾಗೆ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಈ ವೇಳೆ ಪವಿತ್ರನ ಅಧಿಕಾರಿಯೊಬ್ಬರ ಕ್ಯಾಬಿನ್ನಲ್ಲಿ ಭೇಟಿ ಮಾಡಿದಾರಂತೆ ಕುಟುಂಬಸ್ಥರು. ಅಧಿಕಾರಿಯ ಕಚೇರಿಯಲ್ಲಿ ಭೇಟಿಯಾಗಿದ್ದಾರೆ. ಅಂದರೆ ಜನಸಾಮಾನ್ಯರಾದರೆ ಭೇಟಿ ಮಾಡೋದಕ್ಕೆ ಅವಕಾಶ ಇದೆ, ಇಲ್ಲ ಅಂತಲ್ಲ. 5 ರಿಂದ 10 ನಿಮಿಷ ಟೈಮ್ ಕೊಡ್ತಾರೆ. ಅದಕ್ಕೊಂದು ಬ್ಯಾರಕ್ ಇದೆ, ಅಲ್ಲಿಗೆ ಅವ್ರು ಬರ್ತಾರೆ, ನಿಂತ್ಕೋತಾರೆ. ನೀವು ಸಿನಿಮಾಗಳಲ್ಲೆಲ್ಲ ನೋಡಿರ್ಬೋದು, ಅದೇ ಥರ ಇರುತ್ತೆ. ಇವರು ಈ ಕಡೆ ಅವರು ಆ ಕಡೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ಮಾತನಾಡ್ತಾರೆ. 5 ನಿಮಿಷ ಮಾತಾಡೋಕ್ಕೆ ಬಿಡೋದು. ಊಟ ತಿಂಡಿ ಏನಾದ್ರು ತಂದಿದ್ರೆ ಚೆಕ್ ಮಾಡಿ ಬಿಡ್ತಾರೆ, ಅದನ್ನು ಅವ್ರು ಕೊಡ್ತಾರೆ, ಇಷ್ಟೇ. ಆದರೆ ಪವಿತ್ರ ಗೌಡ ಹಾಗಲ್ವಂತೆ. ಅವರು ಆ ಸ್ಪೆಷಲ್ ಬ್ಯಾರಕ್ಗೆ ಬರ್ತಾ ಇಲ್ಲ, ಅಧಿಕಾರಿಯೊಬ್ಬರ ಕಚೇರಿಯಲ್ಲಿ ಭೇಟಿ ಮಾಡ್ತಿದ್ದಾರಂತೆ. ಅಂದರೆ ಅವರ ಚೇಂಬರ್ನಲ್ಲಿ, ಜೈಲಧಿಕಾರಿಯೊಬ್ಬರ ಚೇಂಬರ್ ಇರುತ್ತಲ್ಲ, ಅಲ್ಲಿಗೆ ಪವಿತ್ರ ಗೌಡ ಬರೋದು, ಅಲ್ಲಿಗೆ ಕುಟುಂಬಸ್ಥರನ್ನು ಕರೆಸೋದು, ಅಲ್ಲಿ ಇಬ್ಬರೂ ಕೂಡ ಮುಖಾಮುಖಿ ಭೇಟಿಯಾಗೋದು. ಈ ಫೆಸಿಲಿಟಿ ಜನಸಾಮಾನ್ಯರಿಗೆ ಇಲ್ಲ. ಜನಸಾಮಾನ್ಯರಿಗೆ ಇಲ್ಲ ಅಂದಮೇಲೆ ಪವಿತ್ರ ಗೌಡಗೆ ಯಾಕೆ ಅಂತ ಪ್ರಶ್ನೆ. ಈ ಮಾಹಿತಿ ಇವಾಗ ಬರ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಪರಪ್ಪನ ಅಗ್ರಹಾರದಲ್ಲಿ ಈ ಥರ ವಿಶೇಷ ಸವಲತ್ತುಗಳನ್ನು ಕಲ್ಪಿಸಿಕೊಟ್ಟಿರುವಂತಹ ಉದಾಹರಣೆ ಈ ಹಿಂದೆ ಬೇಕಾದಷ್ಟಿದೆ. ಪರಪ್ಪನ ಅಗ್ರಹಾರಕ್ಕೆ ಅಧಿಕಾರಿಗಳು ರೇಡ್ ಮಾಡಿದರು ಇದನ್ನು ನೋಡೋದಕ್ಕೆ ಅಂತಲೇ. ಕೆಲವ್ರ ಕೈಯಲ್ಲಿ ಮೊಬೈಲು, ಅವ್ರಿಗೆ ಬೇಕಾದ ಊಟ ತಿಂಡಿ, ಅದೇನೋ ಗಾಂಜಾ ಮತ್ತು ಮದ್ಯ ಇವೆಲ್ಲ ಸರಬರಾಜು ಆಗ್ತಾ ಇತ್ತು. ಹಿರಿಯ IPS ಅಧಿಕಾರಿನೇ ಕಂಪ್ಲೇಂಟ್ ಮಾಡಿದರು ಈ ವಿಚಾರದಲ್ಲಿ. ಹಾಗಾಗಿ ಆಶ್ಚರ್ಯ ಏನಿಲ್ಲ.